ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೈ ಡಿಸೈನರ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರೂ ಸ್ವಾಗತ. ಸ್ನೇಹಿತರೆ, ಇವತ್ತೊಂದಿನ ನೋಡೋಣ. 32 ಫೀಟ್ 6 ಇಂಚ್ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದೆ. ಉದ್ದಕ್ಕೆ ಸಿಗ್ತಾ ಇರೋದು 39 ಫೀಟ್ 6 ಇಂಚು. ಇದಕ್ಕಂದ್ರೆ ಸ್ವಲ್ಪನೇ ಒಂದು ಸ್ಕ್ವೇರ್ ಫೀಟ್ ನಿಮಗೆ ಇದು 30-40ಗಿಂತ ಒಂದು ಸ್ಕ್ವೇರ್ ಫೀಟ್ ನಿಮಗೆ ಜಾಸ್ತಿ ಸಿಗ್ತಾ ಇದೆ ಈ ಪ್ಲ್ಯಾನಲ್ಲಿ. ನೋಡಿ ಸ್ನೇಹಿತರೆ, ಈ ಪ್ಲ್ಯಾನಲ್ಲಿ ನಿಮಗೆ 2 BHK ಮನೆ ಸಿಗುತ್ತೆ, ಒಂದು ಒಳ್ಳೆಯಂಥ ಕಾರ್ ಪಾರ್ಕಿಂಗ್ ಸಿಗುತ್ತೆ, ಮಾಡಲ್ ಕಿಚನ್ ಸಿಗುತ್ತೆ, ಮಾಡಲ್ ಡೈನಿಂಗ್ ಸಿಗುತ್ತೆ, ಲಿವಿಂಗ್ ಕೂಡ ನಿಮಗೆ ಕಂಫರ್ಟೇಬಲ್ ಅನ್ನೋ ಒಂದು ಲಿವಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ನಿಮಗೆ ನೋಡಿ ಸ್ನೇಹಿತರೆ, ಕಾಲಮ್ದ ಸ್ಟ್ರಕ್ಚರ್ ಕೂಡ ಈ ಪ್ಲ್ಯಾನಲ್ಲಿ ಸಿಗ್ತಾ ಇದೆ. ನೋಡೋಕ್ಕೆ ನಿಮಗೆ ಎಷ್ಟು ಕಾಲಮ್ ಕುಂತಿದ್ದಾವೆ ನೋಡಿ, 3, 6, 9, 12 ಕಾಲಮ್ ಈ ಪ್ಲ್ಯಾನಲ್ಲಿ ಕುಂತಿದ್ದಾವೆ ಸ್ನೇಹಿತರೆ. ಹಾಗೆ ಸೆಟಪ್ ಬ್ಯಾಕ್ ನೋಡಿ ಸ್ನೇಹಿತರೆ, ಹಿಂದ್ಗಡೆ ನಾವು 2.5 ಫೀಟ್ ಬಿಟ್ಟಿದ್ದೀವಿ, ಮತ್ತು ಇನ್ನು ಲೆಫ್ಟ್ ಆಯಿತು ರೈಟ್ ಆಯಿತು 2.5 ಫೀಟ್ ಬಿಟ್ಟಿದ್ದೀವಿ. ಹಾಗೆ ನೋಡಿ ಸ್ನೇಹಿತರೆ, ಮನೆಯ ಹಿಂದ್ಗಡೆ ಕೂಡ ನಾವು 2.5 ಫೀಟೇ ಬಿಟ್ಟಿದ್ದೀವಿ. ಹಾಗೆ ನೋಡಿ ಸ್ನೇಹಿತರೆ, ಇದರಲ್ಲಿ ನಿಮಗೆ ಒಂದು ಒಳ್ಳೆಯಂಥ ಕಾರ್ ಪಾರ್ಕಿಂಗ್ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಸ್ಟೇರ್ಕೇಸ್ ಕೂಡ ಒಂದು ಸಫಿಸಿಯೆಂಟ್ ಆದಂಥ ಸ್ಟೇರ್ಕೇಸ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಇದೇ ಥರ ನಿಮಗೋಸ್ಕರ ನಾನು ಪ್ಲ್ಯಾನನ್ನು ತರ್ತಾ ಇರ್ತೀನಿ. ನೋಡಿ ಸ್ನೇಹಿತರೆ, ಇದು ವೆಸ್ಟ್ ಫೇಸಿಂಗ್ ಪ್ಲಾಟಲ್ಲಿ ನಾನು ನಿಮಗೆ ನಾರ್ತಿಗೆ ಕನ್ವರ್ಟ್ ಮಾಡಿ ನಾರ್ತಿಗೆ ನಿಮಗೆ ಮೇನ್ ಡೋರ್ ಕೊಡ್ತಾ ಇದ್ದೀವಿ. ತುಂಬಾ ಒಳ್ಳೆಯ ಇದೊಂದು ವಿಡಿಯೋ ಆಗುತ್ತಾ ಇದೆ ಸ್ನೇಹಿತರೆ. ಅದಕ್ಕಂದರೆ ಒಂದು ಒಳ್ಳೆಯ ಅಂತ ನಿಮಗೆ ಪ್ಲ್ಯಾನ್ ಸಿಗ್ತಾ ಇದೆ. ನೋಡಿ ಸ್ನೇಹಿತರೆ, ಇದು ಮನೆಯ ಗೇಟ್ ಎಂಟ್ರಿ ಮಾಡೋಕ್ಕೆ ಬಂದ್ಕೊಳ್ಳಿ, ನೀವು ಒಳ್ಳೆಯ ಅಂತ ಕಾರ್ ಪಾರ್ಕಿಂಗಲ್ಲಿ ಬಂದು ನಿಂತ್ಕೊತೀರಾ. ಕಾರ್ ಪಾರ್ಕಿಂಗ್ ಸೈಜ್ ಬಂದುಬಿಟ್ಟು 10 ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ, ಉದ್ದಕ್ಕೆ ನಿಮಗೆ 14 ಫೀಟ್ 9 ಇಂಚ್ ಸಿಗ್ತಾ ಇದೆ. ಒಂದು ತುಂಬಾ ಒಳ್ಳೆಯಂಥ ನಿಮಗೊಂದು ಕಾರ್ ಪಾರ್ಕಿಂಗ್ ಸಿಗ್ತಾ ಇದೆ. ಇಲ್ಲಿ ನೀವು 2 ಕಾರ್ ಪಾರ್ಕ್ ಆರಾಮಾಗಿ ಮಾಡ್ಬೋದು. ಹಾಗೆ ನಿಮ್ಗೆ ಒಂದು ಪಾರ್ಕ್ ಮಾಡಿ ನೀವು 2-3 ಟೂ ವೀಲರ್ಗಳು ಇದ್ದರೂ ಆರಾಮಾಗಿ ಇಲ್ಲಿ ಪಾರ್ಕ್ ಮಾಡ್ಬೋದು ಸ್ನೇಹಿತರೆ. ಕಾರ್ ಪಾರ್ಕಿಂಗಲ್ಲಿ ನೋಡಿ ಸ್ನೇಹಿತರೆ, ಪ್ಯಾಸೇಜ್ ಇದೆ. ಪ್ಯಾಸೇಜ್ ಮುಂದ್ಗಡೆ ನಿಮಗೆ ಸ್ಟೇರ್ಕೇಸ್ ಕೂಡ ಸಿಗ್ತಾ ಇದೆ. ಈ ಪ್ಯಾಸೇಜ್ ಕೂಡ ನೀವು ಆರಾಮಾಗಿ ಟೂ ವೀಲರ್ ಪಾರ್ಕಿಂಗ್ ಸಲುವಾಗಿನೂ ಯೂಸ್ ಮಾಡ್ಕೋಬೋದು. ಇದು ಸ್ಟೇರ್ಕೇಸಿಗೆ ಹೋಗೋ ದಾರಿ ಕೂಡ ಇಲ್ಲೇ ಸಿಗ್ತಾ ಇದೆ. 5 ಫೀಟ್ ನಿಮಗೆ ಒಂದು 5 ಫೀಟ್ ಆದರೂ ತುಂಬ ಒಳ್ಳೆಯಂಥ ನಿಮಗೊಂದು ಸ್ಟೇರ್ಕೇಸ್ ಕೂಡ ಇಲ್ಲಿ ಸಿಗುತ್ತೆ. ಕಾರ್ ಪಾರ್ಕಿಂಗಿಂದ ಮುಂದ್ಗಡೆ ಇನ್ನೊಂದು ಸ್ಟೆಪ್ ಕಾಣುತ್ತೆ ಸ್ನೇಹಿತರೆ. ಸ್ಟೆಪ್ ನೀವು ಎಂಟ್ರಿ ಮಾಡಿದ್ಕೊಳ್ಳಿ, ಒಳ್ಳೆಯದಂತ ಒಂದು ಲಿವಿಂಗಲ್ಲಿ ಬಂದು ನಿಂತ್ಕೊತೀರಾ. ಇದು ಮನೆಯ ಮೇನ್ ಡೋರ್ ಸ್ನೇಹಿತರೆ. ಮೇನ್ ಡೋರ್ ನೀವು ಎಂಟ್ರಿ ಮಾಡ್ಕೊ ಒಂದು ಲಿವಿಂಗಲ್ಲಿ ಬಂದು ನಿಂತ್ಕೊತೀರಾ. ಇದು ಮನೆಯ ಲಿವಿಂಗ್ ಬಂದುಬಿಟ್ಟು 16 ಫೀಟ್ 2 ಇಂಚ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ, ಉದ್ದಕ್ಕೆ ನಿಮಗೆ 9 ಫೀಟ್ ಸಿಗ್ತಾ ಇದೆ. ಒಂದು ಒಳ್ಳೆಯ ಅಂತ ನಿಮಗೆ ಒಂದು ಲಿವಿಂಗ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಲಿವಿಂಗಲ್ಲಿ ನೋಡಿ ಸ್ನೇಹಿತರೆ, ಇದು ನಾವು 4 ಫೀಟ್ ಬಿಟ್ಟಿದ್ದೀವಿ. ಮನೆಯ ಒಳಗಡೆ ಬರೋಕ್ಕೆ, ಲಿವಿಂದ ಒಳಗಡೆ ಬರೋಕ್ಕೆ ನಾವಿಲ್ಲಿ 4 ಫೀಟ್ ಬಿಟ್ಟಿದ್ದೀವಿ. ಯಾಕಂದರೆ ನಿಮಗೆ ಮಾಡೆಲ್ ಡೈನಿಂಗ್ ಸಿಗ್ತಾ ಇದೆ. ಹಾಗೆ ಓಪನ್ ಕಿಚನ್ ಕೂಡ ಇಲ್ಲಿ ಸಿಗ್ತಾ ಇದೆ. ಲಿವಿಂದ ಒಳಗಡೆ ಬಂದರೆ ನೀವು ಒಂದು ಓಪನ್ ಡೈನಿಂಗಲ್ಲಿ ಬಂದು ನಿಂತ್ಕೊತೀರಾ. ಇದು ಡೈನಿಂಗ್ ಬಂದುಬಿಟ್ಟು 13 ಫೀಟ್ 5 ಇಂಚ್ ನಿಮ್ಗೆ ಎಕ್ಲಕ್ಕೆ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 8 ಫೀಟ್ 1 ಇಂಚ್ ಸಿಗ್ತಾ ಇದೆ. ಒಂದು ತುಂಬಾ ಒಳ್ಳೆಯಂಥ ಒಂದು ಡೈನಿಂಗ್ ಕೂಡ ಸಿಗುತ್ತೆ. ಡೈನಿಂಗ್ ಮುಂದ್ಗಡೆ ನೋಡಿ ಸ್ನೇಹಿತರೆ, ಓಪನ್ ಕಿಚನ್ ಕೂಡ ನಿಮಗೆ ಕಾಣುತ್ತೆ. ಓಪನ್ ಕಿಚನ್ ಸೈಜ್ ಬಂದುಬಿಟ್ಟು 9.5 ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 11 ಫೀಟ್ 3 ಇಂಚ್ ಸಿಗ್ತಾ ಇದೆ. ಒಂದು ತುಂಬಾ ಒಳ್ಳೆಯಂಥ ನಿಮ್ಮೊಂದು ಕಿಚನ್ ಕೂಡ ಸಿಗುತ್ತೆ. ಕಿಚನ್ದು ಹೊರಗೆ ಬಂದರೆ ಮತ್ತು ಡೈನಿಂಗ್ ಬರ್ತೀರಾ. ಡೈನಿಂಗಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಸ್ನೇಹಿತರೆ, ಅದು ಬಂದುಬಿಟ್ಟು ಯುಟಿಲಿಟಿ. ಇದು ಡೈನಿಂಗ್ ಬಾಜುನೇ ನಾವು ಯುಟಿಲಿಟಿ ಕೊಟ್ಟಿದ್ದೀವಿ. ಅದಕ್ಕಂದರೆ ಕಿಚನಲ್ಲಿ ಕೊಟ್ಟರೆ, ಕಿಚನ್ ಹಿಂದ್ಗಡೆಯಿಂದ ಬರಬೇಕಾದ್ರೆ ನಿಮಗೆ ಕಿಚನ್ ತುಂಬಾ ಚಿಕ್ಕದಾಗೋಗುತ್ತೆ. ಅದಕ್ಕಾಗಿ ನಿಮಗೆ ಕಿಚನ್ಗಿಂತ ಮುಂದ್ಗಡೆನೇ ಯಾಕಂದರೆ ಇದು ನಿಮಗೆ ಹೆಂಗಾದರೂ ನಿಮಗೆ ಓಪನ್ ಕಿಚನ್ ಸಿಗ್ತಾ ಇದೆ. ನೀವು ಡೈನಿಂಗಿಂದ ಇಲ್ಲೇ ನಿಮಗೆ ಯುಟಿಲಿಟಿ ಕೂಡ ತುಂಬ ಹತ್ತಿರ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯುಟಿಲಿಟಿ ಒಳಗೆ ಬಂದರೆ ಕಿಚನ್ ಬರ್ತೀರಾ. ಯುಟಿಲಿಟಿಯಿಂದ ಒಳಗೆ ಬಂದರೆ ನೀವು ಡೈನಿಂಗಲ್ಲಿ ಬರ್ತೀರಾ. ಡೈನಿಂಗಲ್ಲಿ ಮುಂದೆ ಇನ್ನೊಂದು ಡೋರ್ ಕಾಣುತ್ತೆ, ಅದೇ ಬಂದುಬಿಟ್ಟು ನಿಮ್ಮದು 1ನೇ ಕಾಮನ್ ಬೆಡ್ರೂಮ್ ಡೋರ್. ಕಾಮನ್ ಬೆಡ್ರೂಮಲ್ಲಿ ಎಂಟ್ರಿ ಮಾಡ್ಕೊಳ್ಳೋ ಮೊದಲೇ ಒಂದು ಒಳ್ಳೆಯಂಥ ಕಾಮನ್ ಬೆಡ್ರೂಮಲ್ಲಿ ಬಂದು ನಿಂತ್ಕೊತೀರಾ. ಇದು ಸೈಜ್ ಬಂದುಬಿಟ್ಟು 11 ಫೀಟ್ 8 ಇಂಚ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 9.5 ಫೀಟ್ ಸಿಗ್ತಾ ಇದೆ. ಒಂದು ತುಂಬಾ ಒಳ್ಳೆಯಂಥ ಒಂದು ಕಾಮನ್ ಬೆಡ್ರೂಮ್ ಕೂಡ ಇಲ್ಲಿ ಸಿಗ್ತಾ ಇದೆ. ಕಾಮನ್ ಹೊರಗೆ ಬಂದರೆ ಮತ್ತು ನೀವು ಡೈನಿಂಗಲ್ಲಿ ಬರ್ತೀರಾ. ಡೈನಿಂಗಿಂದ ರೈಟ್ ತೊಗೊಂಡ್ರೆ ನೀವು ಇನ್ನೊಂದು ಡೋರ್ ಕಾಣುತ್ತೆ, ಅದೇ ಬಂದುಬಿಟ್ಟು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಡೋರ್. ಸ್ನೇಹಿತರೆ, ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಈ ಮನೆಯಲ್ಲಿ ಒಂದೇ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಅಷ್ಟೇ ಸಿಗೋದು ನಿಮಗೆ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇಲ್ಲ. ಅದಕ್ಕೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಬಂದುಬಿಟ್ಟು 4 ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 7 ಫೀಟ್ ಸಿಗ್ತಾ ಇದೆ. ಕಾಮನ್ ಹೊರಗೆ ಬಂದರೆ ಮತ್ತು ಪ್ಯಾಸೇಜ್ ಬರ್ತೈತೆ ಸ್ನೇಹಿತರೆ. ಪ್ಯಾಸೇಜಿಂದ ರೈಟ್ ತೊಗೊಂಡ್ರೆ ಮತ್ತು ಕಾಮನ್ ಬೆಡ್ರೂಮ್ ಬರ್ತೈತಿ. ಇನ್ನು ಇದು ಮನೆಯ ಸೆಕೆಂಡ್ ಕಾಮನ್ ಬೆಡ್ರೂಮ್. ಇದು 10 ಫೀಟ್ ನಿಮಗೆ 2 ಇಂಚಿನ ಅಗಲ ಸಿಗ್ತಾ ಇದ್ದರೆ, ಉದ್ದಕ್ಕೆ ಕೂಡ ನಿಮಗೆ 10 ಫೀಟ್ 8 ಇಂಚ್ ಸಿಗ್ತಾ ಇದೆ. ನೋಡಿ ಸ್ನೇಹಿತರೆ, ಒಂದು ತುಂಬಾ ಒಳ್ಳೆಯ ಅಂತ ನಿಮಗೊಂದು
ಪ್ಲ್ಯಾನ್ ಸಿಗ್ತಾ ಇದೆ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಇದೇ ಥರ ನಿಮಗೋಸ್ಕರ ನಾ ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ. ಟೋಟಲ್ ಡೈಮೆನ್ಷನ್ ಕೂಡ ನಾ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಪ್ರತಿಯೊಂದು ಡೈಮೆನ್ಷನ್ಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಿಂದ ಜಲ್ದಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.